ಇತಿಹಾಸ ಅಂದರೆ ಗತಿಸಿ ಹೋದ ಕಾಲವನ್ನು ಮತ್ತೆ ನೆನಪು ಮಾಡುವಂಥ ಒಂದು ಪ್ರಕ್ರಿಯೆ. ನೆನಪು ಎಂದು ಕರೆಯಬಹುದು, ಆದರೆ ಪುಸ್ತಕದ ದೃಷ್ಟಿಯಿಂದ ಅದು ಒಂದು ಇತಿಹಾಸ. ಓಕೆ, ಯಾಕಂದರೆ ಇತಿಹಾಸ ಅಂತಕ್ಕಂಥದ್ದು ಆಲ್ರೆಡಿ ಮುಗಿದು ಹೋಗಿದೆ ಮತ್ತು ಈ ಮುಂದೆ ನಡೀತಿರುವಂಥ ಇತಿಹಾಸ ಸಹ ಸೃಷ್ಟಿಯಾಗಲಿರುವುದು. ಹಾಗಾಗಿ ನಾನು ಇತಿಹಾಸದ ಬಗ್ಗೆ ಮಾತನಾಡೋದಕ್ಕಿಂತ ನಮ್ಮ ಇಲ್ಲಿ ನೆಲೆಯಲ್ಲಿರುವಂಥ ಸಂಸ್ಕೃತಿ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಯಾಕಂದರೆ ಎಲ್ಲ ಒಂದೊಂದು ರಾಜರು ಹೋದರು ಅಂದರೆ ನೀವು ಒಮ್ಮೆ ಗಮನಿಸಿ ಗೆಳೆಯರೆ, ಇತಿಹಾಸದಲ್ಲಿ ಯಾವ ರೀತಿ ಹಂತವಾಗಿ ಬದಲಾವಣೆ ಕಾಣುತ್ತಾ ಬಂದಿವಿ. ಈಗ ರಾಜರ ಕಾಲ ಮುಗಿಯುತ್ತೆ, ಈಗ ಸರ್ಕಾರ ಆಳುತ್ತಿದೆ. ಆದರೆ ಸರ್ಕಾರ ಪರಿಪೂರ್ಣವಾಗಿ ನಮಗೆ ಬದಲಾವಣೆ ತರುತ್ತದೆ ಎಂದು ಕೇಳಿದರೆ ಕ್ವಶನ್ ಅದು ಇನ್ನೂ ಕಡಿಮೆ ಉತ್ತರ ಆಗಿದೆ. ಹಾಗಾಗಿ ಇವತ್ತಿನ ಯುವಶಕ್ತಿ ಏನು ಮಾಡಬೇಕು?